Good morning dear students, welcome back. This is the last video on rotational motion theory part, not numericals. Numericals ಅನ್ನು ಆಮೇಲೆ ಮಾಡ್ತೀನಿ. ಸೊ ಇಂದಿನ ಎಲ್ಲ ವಿಡಿಯೋಗಳನ್ನು ನೀವು ಅದೇ ಆರ್ಡರಲ್ಲಿ ನೋಡ್ಕೊಂಡು ಬನ್ನಿ. ಇವಾಗ ನಾನು rotational motion ಇನ ಲಾಸ್ಟ್ ಪಾರ್ಟಿಗೆ ಬಂದಿದ್ದೀನಿ. In this video I am going to teach you rolling motion. ರೋಲಿಂಗ್ ಮೋಷನ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಅನ್ನು ತಿಳ್ಕೊಳ್ಳೋಣ. ಈಗ ರೋಲಿಂಗ್ ಅಂತ ಬಂದ ತಕ್ಷಣ ನಿಮಗೆ ಫಸ್ಟ್ ನೆನಪಾಗಬೇಕಾಗಿರೋದು ಒಂದು ಚಕ್ರ, ವೀಲ್. ಈಗ ಬೈಸಿಕಲ್ ತುಳ್ಕೊಂಡು ಹೋಗ್ತಾ ಇರ್ತೀರಲ್ವಾ, ತುಳ್ಕೊಂಡು ಹೋಗ್ಬೇಕಾದ್ರೆ ಹೆಂಗೆ ಹೋಗುತ್ತೆ ಸ್ವಲ್ಪ ಹಂಗೆ ಪಿಕ್ಚರೈಸ್ ಮಾಡ್ಕೊಳ್ಳಿ. ಚಕ್ರ ತಿರುಗುತ್ತೆ, ತಿರುಗ್ಕೊಂಡು ಮುಂದಕ್ಕೆ ಹೋಗುತ್ತೆ. ಇದನ್ನೇ ನಾವು ರೋಲಿಂಗ್ ಮೋಷನ್ ಅಂತ ಕರೆಯೋದು. ಆಮೇಲೆ ಒಂದು ಗೋಲಿನ ನೀವು ನೆಲದ ಮೇಲೆ ಉಳಿಸಿದ್ರೆ, ಹೀಗೆ ರೋಲ್ ಮಾಡಿದರೆ ಅದು ತಿರ್ಕೊಂಡು ಮುಂದಕ್ಕೆ ಹೋಗುತ್ತೆ. ಸೊ ಇವನ್ನೆಲ್ಲ ರೋಲಿಂಗ್ ಮೋಷನ್ಗೆ ಎಕ್ಸಾಂಪಲ್ಸ್ ಆಗಿ ಕೊಡಬಹುದು. ಸೊ ರೋಲಿಂಗ್ ಮೋಷನ್ ಅಲ್ಲಿ ಎರಡು ತರ ಮೂವ್ಮೆಂಟ್ ಇರುತ್ತೆ. ಒಂದು ರೊಟೇಷನಲ್ ಮೋಷನ್, ಇನ್ನೊಂದು ಟ್ರಾನ್ಸ್ಲೇಟರಿ ಮೋಷನ್. ಹಂಗಿದ್ದಾಗ ಮಾತ್ರ ಅದು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಬರೀ ರೊಟೇಷನಲ್ ಮೋಷನ್ ಆದ್ರೆ ನಿಂತಿದ್ದ ಜಾಗದಲ್ಲೇ ತಿರುಗುತ್ತೆ. ಬರೀ ಟ್ರಾನ್ಸ್ಲೇಟರಿ ಮೋಷನ್ ಆದ್ರೆ ಹೀಗೆ ಡಿಸ್ಪ್ಲೇಸ್ ಆಗ್ತಾ ಹೋಗುತ್ತೆ. ರೊಟೇಷನಲ್ ಪ್ಲಸ್ ಟ್ರಾನ್ಸ್ಲೇಷನ್ ಇದ್ರೆ ಮಾತ್ರ ಅದು ರೋಲಿಂಗ್ ಆಗ್ತಾ ಹೋಗುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇದನ್ನ ಒಂದು ನಾನು ವೀಲ್ ಅಂತ ಕನ್ಸಿಡರ್ ಮಾಡ್ತೀನಿ. ಈಗ ನಿಂತಿರೋ ಜಾಗದಲ್ಲಿ ಹೀಗೆ ತಿರುಗ್ತಾ ಇದೆ, ಇಟ್ ಈಸ್ ಪ್ಯೂರ್ ರೊಟೇಷನಲ್ ಮೋಷನ್. ಅರ್ಥ ಆಗ್ತಾ ಇದೆಯಾ? ಅದನ್ನೇ ನಾನು ಹೀಗೆ ಮೂವ್ ಮಾಡಿದ್ರೆ ಅದು ಟ್ರಾನ್ಸ್ಲೇಟರಿ ಮೋಷನ್. ಇದನ್ನ ನಾನು ಹೀಗೆ ತಿರುಗಿಸ್ತಾ ಅಂದ್ರೆ ರೊಟೇಟ್ ಮಾಡ್ತಾ ಮುಂದಕ್ಕೆ ತಗೊಂಡು ಹೋದ್ರೆ that is rolling motion. Okay, so in rolling motion let me consider one wheel. Say for example this is the wheel of radius r, center is C. Okay, so it is rotating like this with certain angular velocity. ಇದು ರೋಡ್ ಅಂತ ತಿಳ್ಕೊಳ್ಳೋಣ. ಇದು ರೋಡ್. ಈ ರೋಡಿನ ಮೇಲೆ ಆ ಚಕ್ರ ಹೋಗ್ತಾ ಇದೆ. ಅಂದ್ರೆ ಗಾಡಿ, ಬಸ್ಸೋ, ಕಾರೋ, ಬೈಕೋ, ನಿಮ್ಮ ಬೈಸಿಕಲ್ಲೋ ಯಾವುದೋ ಮುಂದಕ್ಕೆ ಹೋಗ್ತಾ ಇದೆ. ಆಯ್ತಾ? ದಿಸ್ ರೋಲಿಂಗ್ ಮೋಷನ್ ಆಫ್ಟರ್ t ಸೆಕೆಂಡ್ ದಿಸ್ ವೀಲ್ ವಿಲ್ ಕಮ್ ಟು ಸೇ ದಿಸ್ ಪೊಸಿಷನ್. ಸೇ ಇಟ್ ಕಮ್ಸ್ ಟು ದಿಸ್ ಪೊಸಿಷನ್. ಈಗ ಸರಿ, ಸ್ವಲ್ಪ ಫುಲ್ ಸರ್ಕಲ್ ಇರಬೇಕು. ಹೀಗೆ ಬಂತು. ಈಗ ರೋಲ್ ಆಗಬೇಕಾದ್ರೆ ನೀವು ಒಂದನ್ನು ಗಮನಿಸಬೇಕು. ಈಚ್ ಅಂಡ್ ಎವ್ರಿ ಪಾರ್ಟ್ ಆನ್ ದ ವೀಲ್ ವಿಲ್ ಬಿ ಮೂವಿಂಗ್ ವಿತ್ ಸೇಮ್ ವೆಲಾಸಿಟಿ. ವೆಲಾಸಿಟಿ ಅಂದಾಗ ಇಲ್ಲಿ ಎರಡು ವೆಲಾಸಿಟಿ ಬರ್ತವೆ. ಒಂದು ಆಂಗ್ಯುಲರ್ ವೆಲಾಸಿಟಿ, ಇನ್ನೊಂದು ಟ್ರಾನ್ಸ್ಲೇಷನಲ್ ವೆಲಾಸಿಟಿ. ಯಾಕಂದ್ರೆ ಮುಂದಕ್ಕೆ ಹೋಗ್ಬೇಕಲ್ಲ, ತಿರುಗಲಿಕ್ಕೆ ಹೆಲ್ಪ್ ಮಾಡೋದು ಆಂಗ್ಯುಲರ್ ವೆಲಾಸಿಟಿ, ಮುಂದಕ್ಕೆ ಹೋಗ್ಲಿಕ್ಕೆ ಹೆಲ್ಪ್ ಮಾಡೋದು ಟ್ರಾನ್ಸ್ಲೇಷನ್ ವೆಲಾಸಿಟಿ, ಆರ್ ಇಟ್ ಈಸ್ ಆಲ್ಸೋ called as linear velocity. ಓಕೆ, ಸೊ ಈಗ ಹೇಳಿದೆ ನಾನು ಪ್ರತಿಯೊಂದು ಭಾಗನೂ ಕೂಡ ಸೇಮ್ ವೆಲಾಸಿಟಿನಲ್ಲಿ ಹೋಗುತ್ತೆ ಅಂತ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈ ಪ್ಲೇಟ್ಗೆ ಬರೋಣ. ಇದನ್ನ ನಾನು ಸೆಂಟರ್ ಅಂತ ತಗೋತೀನಿ, ಇದನ್ನ ಬಾಟಮ್ ಅಲ್ಲಿರೋ ಒಂದು ಪಾರ್ಟ್ ಅಂತ ತಗೊಳ್ತೀನಿ, ಇದನ್ನ ಟಾಪ್ ಅಲ್ಲಿರೋ ಒಂದು ಪಾರ್ಟ್ ಅಂತ ತಗೊಳ್ತೀನಿ. ಆಯ್ತಾ? ಈಗ ನಾನು ಬರೀ ಟ್ರಾನ್ಸ್ಲೇಟರಿ ಮೋಷನ್ ಮಾಡ್ತೀನಿ, ಹಂಗೆ ಸುಮ್ಮನೆ ಹೀಗೆ ಮೂವ್ ಮಾಡ್ತೀನಿ. ನೋಡಿ, ಎಲ್ಲಾ ಡಾಟ್ಸ್ ಅಟ್ ಎ ಟೈಮ್ ಮೂವ್ ಆಗ್ತಾ ಇದೆ, ಯಾವುದು ಹಿಂದೆ ಮುಂದೆ ಮೂವ್ ಆಗ್ತಾ ಇಲ್ಲ. ಇಟ್ ಈಸ್ ನಾಟ್ ದಟ್ ದಿಸ್ ಈಸ್ ಮೂವಿಂಗ್ ಫಾಸ್ಟರ್ ದ್ಯಾನ್ ದಿಸ್ ಅಂಡ್ ದಿಸ್ ಈಸ್ ಮೂವಿಂಗ್ ಫಾಸ್ಟರ್ ದ್ಯಾನ್ ದಿಸ್ ಅಂತ ಏನಿಲ್ಲ. ಸೊ ಈ ನಾನು ಮೂವ್ ಮಾಡಿದಾಗ ಮೂರು ಡಾಟ್ಗಳು ಒಟ್ಟಿಗೆ ಹೋಗ್ತವೆ, ಹಂಗೆ ಹೋಗಬೇಕು. ದಟ್ ಈಸ್ ರಿಜಿಡ್ ಬಾಡಿ. ಆಯ್ತಾ? ಆಮೇಲೆ ನಾನು ಹೀಗೆ ತಿರುಗಿಸಿದಾಗ ಮೂರು ಡಾಟ್ಗಳು ಒಟ್ಟಿಗೆ ತಿರುಗ್ತವೆ. ನೋಡಿ, ಇದೇನು ಮುಂಚೆ ತಿರುಗೋದಿಲ್ಲ, ಇದೆ ಆಮೇಲೆ ಅಂದ್ರೆ ಎಲ್ಲಾನು ಸೇಮ್ ಆಂಗ್ಯುಲರ್ ವೆಲಾಸಿಟಿನಲ್ಲಿ ಇದಾವೆ. ಸೊ ಈಚ್ ಅಂಡ್ ಎವರಿ ಪಾರ್ಟ್ ಆನ್ ದ ಬಾಡಿ, ಎಸ್ಪೆಷಲಿ ದಿ ಔಟರ್ ರಿಮ್ ಆಫ್ ದ ವೀಲ್ ವಿಲ್ ಬಿ ಹ್ಯಾವಿಂಗ್ ಸೇಮ್ ಆಂಗ್ಯುಲರ್ ವೆಲಾಸಿಟಿ, ಸೇಮ್ ಟ್ರಾನ್ಸ್ಲೇಷನ್ ವೆಲಾಸಿಟಿ. ಈಗ ಇನ್ನೊಂದು ಗಮನಿಸಬೇಕು ನೀವು. ಈಗ ತಿರುಗಬೇಕಾದ್ರೆ ಈ ಸೆಂಟರಲ್ಲಿ ಇದೆಯಲ್ಲ, ಈ ಡಾಟ್ ಯಾವಾಗ್ಲೂ ಫ್ರಂಟ್ ವರ್ಡೇ ಹೋಗ್ತಾ ಇರುತ್ತೆ. ಈ ಬೇರೆ ಡಾಟ್ಗಳು ಒಂದ್ಸತಿ ಫ್ರಂಟ್, ಇನ್ನೊಂದ್ಸತಿ ಬ್ಯಾಕ್, ಈ ತರ ಹೋಗ್ತಾ ಇರ್ತವೆ. ಇದನ್ನು ಸ್ವಲ್ಪ ಕ್ಲಾರಿಫೈ ಮಾಡ್ತೀನಿ. ಸಿ, ರೊಟೇಷನಲ್ ಮೋಷನ್ ಪ್ಲಸ್ ಟ್ರಾನ್ಸ್ಲೇಟರಿ ಮೋಷನ್ ಎರಡು ಕಂಬೈನ್ ಮಾಡಿದ್ರೆ ಬರೋದು ರೋಲಿಂಗ್ ಮೋಷನ್. ನೋಡಿ, ಇವಾಗ ಇಲ್ಲಿಗೆ ಬರೋಣ. ಈ ಪಾರ್ಟು ಈ ತರ ಒಂದು ವೆಲಾಸಿಟಿ ಇದೆ, ಈ ಪಾರ್ಟು ಇದಕ್ಕೂ ಈ ತರ ವೆಲಾಸಿಟಿ ಇದೆ, ಈ ಪಾರ್ಟು ಇದಕ್ಕೆ ಯಾವ ತರ ವೆಲಾಸಿಟಿ ಇದೆ. ಸೊ ನೀವು ರೊಟೇಷನಲ್ ಮೋಷನ್ ಅಂತ ತಗೊಂಡಾಗ, ಅಂದ್ರೆ ಬರೀ ನಿಂತಿರೋ ಜಾಗದಲ್ಲಿ ಅಷ್ಟೇ ತಿರುಗ್ತಾ ಇದೆ ಅಂತ ತಗೊಂಡಾಗ, ರೈಟ್ ನೌ ಲೆಟ್ ಮಿ ಕಾಲ್ ದಿಸ್ ಆಸ್ ಪಾಯಿಂಟ್ ಪಿ. ದಿಸ್ ಪಾಯಿಂಟ್ ಪಿ ವಿಲ್ ಬಿ ಹ್ಯಾವಿಂಗ್ ವೆಲಾಸಿಟಿ ಇನ್ ದಿಸ್ ಡೈರೆಕ್ಷನ್. ಓಕೆ, whereas point say x is having velocity in this direction. After some time x will come to bottom, p will go to top, then p will be having velocity in that direction, x will be having velocity in this direction. ಅಂದ್ರೆ ಯಾವುದೇ ಭಾಗ ಈ ನೆಲಕ್ಕೆ ಟಚ್ ಆಗೋ ಜಾಗದಲ್ಲಿ ಬಂದಾಗ ವೆಲಾಸಿಟಿ ಆಪೋಸಿಟ್ ಇರುತ್ತೆ. ಯಾಕೆ ತಿರುಗಬೇಕಲ್ವಪ್ಪ ಅದು. ಆಯ್ತಾ? ಅದು ಒಂದು. ಎರಡನೇದು, ಈಗ ಮುಂದಕ್ಕೆ ಮೂವ್ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಮೂವ್ ಆಗಬೇಕಾದ್ರೆ
ಇದು ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡುತ್ತೋ ಇದು ಅಷ್ಟೇ ಡಿಸ್ಟೆನ್ಸ್ ಅನ್ನ ಕವರ್ ಮಾಡುತ್ತೆ. ಲೆಟ್ ಅಸ್ ಸೇ ಆಫ್ಟರ್ t second this wheel moves to this position by traveling this much of distance. Let us say s is the distance traveled. Okay, ಆಗ ಈ ವೀಲಿನ ಮೇಲಿನ ಯಾವುದೇ ಒಂದು ಡಾಟ್ ಅನ್ನು ತಗೊಂಡ್ರೂ ಕೂಡ ಇವಾಗ p ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸೇ ದಿಸ್ ಈಸ್ p. ಸೊ ನಾನು ಇದನ್ನ ತಿರುಗಿಸಿದಾಗ p ನೋಡಿ ಇಲ್ಲಿತ್ತು, ತಿರುಗಿಸಿದಾಗ ಇಲ್ಲಿಗೆ ಬಂತು, ಕಾಣಿಸ್ತಾ ಇದೆಯಾ? ಅದು ಗ್ರೀನ್ ಡಾಟು ಅಂದರೆ ಇಷ್ಟು ಡಿಸ್ಟೆನ್ಸ್ ಅನ್ನು ಟ್ರಾವೆಲ್ ಮಾಡ್ತು. ಸೊ ಇಲ್ಲಿ ಏನು ಡಿಸ್ಟೆನ್ಸ್ ಅನ್ನು ಟ್ರಾವೆಲ್ ಮಾಡಿದೆಯೋ ಅದು ಈ ವೀಲ್ ಓವರ್ ಆಲ್ ಮುಂದಕ್ಕೆ ಎಷ್ಟು ಟ್ರಾವೆಲ್ ಮಾಡಿದೆಯೋ ಅದಕ್ಕೆ ಈಕ್ವಲ್ ಆಗಿರುತ್ತೆ. ವಾಟ್ ಐ ಮೀನ್ ಟು ಸೇ ದಿಸ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ದಿಸ್ ಡಿಸ್ಟೆನ್ಸ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೊ ಇದು ವೀಲಿನ ಮೇಲೆ ಆಗಿರ್ತಕ್ಕಂಥ ಟ್ರಾನ್ಸ್ಲೇಟರಿ ಮೋಷನ್, ಇದು ನೆಲದ ಮೇಲೆ ಆಗಿರ್ತಕ್ಕಂಥ ಟ್ರಾನ್ಸ್ಲೇಟರಿ ಮೋಷನ್. ಸೊ ಇವಾಗೆಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ರೋಲಿಂಗ್ ಮೋಷನ್ ಅಂದರೆ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ರೊಟೇಷನಲ್ ಪ್ಲಸ್ ಟ್ರಾನ್ಸ್ಲೇಷನಲ್ ಅಂಡ್ ಈಚ್ ಅಂಡ್ ಎವ್ರಿ ಪಾರ್ಟ್ ಆನ್ ದ ವೀಲ್ ವಿಲ್ ಬಿ ಹ್ಯಾವಿಂಗ್ ಟೂ ವೆಲಾಸಿಟೀಸ್. ಆಲ್ವೇಸ್ ದ ಸೆಂಟರ್ ಆಫ್ ದ ವೀಲ್ ಮೂವ್ಸ್ ಫಾರ್ವರ್ಡ್, ಅದರ್ ಪಾರ್ಟ್ಸ್ ವಿಲ್ ಬಿ ಮೂವಿಂಗ್ ಫಾರ್ವರ್ಡ್ ಬ್ಯಾಕ್ವರ್ಡ್ ಡಿಪೆಂಡಿಂಗ್ ಆನ್ ದಿ ಪೊಸಿಷನ್. ಇಷ್ಟು ನೆನಪಿಟ್ಕೊಳ್ಳಿ. ಅರ್ಥವಾಯ್ತಾ? ಸರಿ, ಬರೋಣ ಈಗ. ಇಲ್ಲಿ ಆಂಗ್ಯುಲರ್ ವೆಲಾಸಿಟಿ, ಕಾಮನ್ ವೆಲಾಸಿಟಿ. ಸೊ ಟ್ರಾನ್ಸ್ಲೇಷನ್ ವೆಲಾಸಿಟಿ ಅನ್ನಲ್ಲ, ಅದರ ಕಾಮನ್ ವೆಲಾಸಿಟಿ ಅಂತ ಬರಿತೀನಿ. ಇದು ಕೂಡ ಕಾಮನ್ನೇನೆ. ಓಕೆ, ಈಗ ಈ ಕಾಮನ್ ವೆಲಾಸಿಟಿಗೂ ಆಂಗ್ಯುಲರ್ ವೆಲಾಸಿಟಿಗೂ ಸಂಬಂಧ ಇದೆಯಲ್ವಾ, ರಿಲೇಷನ್ ಇದೆಯಲ್ವಾ? ಆ ರಿಲೇಷನ್ ಬರಿಬೇಕಲ್ವಾ? ಎಸ್ ಸರ್ ಬರಿಬೇಕು. ಯಾವ ರಿಲೇಷನ್ ಅಪ್ಪ ಅದು? ವಿ ಈಸ್ ಈಕ್ವಲ್ ಟು ಆರ್ ಒಮೆಗಾ, ದಟ್ಸ್ ಆಲ್. ದಟ್ ಮೀನ್ಸ್ ವಿ ಕಾಮನ್ ಈಸ್ ಈಕ್ವಲ್ ಟು ಆರ್ ಒಮೆಗಾ, ವೇರ್ ಆರ್ ಈಸ್ ದ ರೇಡಿಯಸ್. ಓಕೆ, ಈಗ ಈ ರೋಲಿಂಗ್ ಮೋಷನ್ ಅನ್ನ ಕಾಂಬಿನೇಷನ್ ಆಫ್ ಟೂ ಮೋಷನ್ಸ್ ಅಂತ ಹೇಳಿದೆ. ಆ ಕಾಂಬಿನೇಷನ್ ಡಯಾಗ್ರಾಮ್ ಅನ್ನು ಬರಿತೀನಿ. ಸೊ ಇದು, ಲೆಟ್ ಮಿ ಟೇಕ್ ಅನದರ್ ಪೆನ್. ದಿಸ್ ಈಸ್ rotational motion. So right now this part is having V common like this. This part is having V common like this. So this is frontward, so I take it as positive. This is backward, I take it as negative. Okay, and center, as I told already, always will be having V common like this. So idu ತಿರುಗುತ್ತಾ ಇದೆ, ಇದು ರೊಟೇಷನಲ್ ಮೋಷನ್. ಇದು ರೊಟೇಷನಲ್ ಮೋಷನ್ ಆಯ್ತು. ಓಕೆ, ನೆಕ್ಸ್ಟ್ ಟ್ರಾನ್ಸ್ಲೇಟರಿ ಮೋಷನ್ ವಿಲ್ ಬಿ ಲೈಕ್ ದಿಸ್. ಟ್ರಾನ್ಸ್ಲೇಟರಿ ಅಂತ ಬಂದಾಗ ಹೀಗೇ ಇರಬೇಕು, ರೈಟ್? ಈ ಥರನೇ ಇರಬೇಕು, ರೈಟ್? ನೌ ದಿಸ್ ಈಸ್ ಟ್ರಾನ್ಸ್ಲೇಟರಿ ವೆಲಾಸಿಟಿ, ದೀಸ್ ಆರ್ ರೊಟೇಷನಲ್. ನಾವು ಕಂಬೈನ್ ದೀಸ್ ಟು, ಎರಡನ್ನು ಆ್ಯಡ್ ಮಾಡಿದರೆ ಬರೋದೇ ರೋಲಿಂಗ್. ರೊಟೇಷನ್ ಪ್ಲಸ್ ಟ್ರಾನ್ಸ್ಲೇಷನ್ ಈಸ್ ಈಕ್ವಲ್ ಟು ರೋಲಿಂಗ್. ಆ ಡಯಾಗ್ರಾಮ್ ಅನ್ನ ಇಲ್ಲಿ ಬರೆಯೋಕೆ ಜಾಗ ಇಲ್ಲ, ಇಲ್ಲಿ ಬರಿತೀನಿ. ಇವೆರಡು ಕಂಬೈನ್ ಆದಾಗ ಏನಾಗುತ್ತೆ ನೋಡಿ, ಗಮನಿಸಿ. ಈ ವೆಲಾಸಿಟಿ, just one minute. Okay, ಈ ವೆಲಾಸಿಟಿ ಮತ್ತೆ ಈ ವೆಲಾಸಿಟಿ ಎರಡು ಸೇಮ್ ಡೈರೆಕ್ಷನ್ ಅಲ್ಲಿ ಇದೆ ಅಲ್ವಾ? ಸೊ ಇವೆರಡನ್ನು ಆ್ಯಡ್ ಆಗಬೇಕಲ್ವಾ? ಎಸ್ ಸರ್, ಆ್ಯಡ್ ಆಗಬೇಕು. ಹಾಗಾಗಿ ಇದು 2 times ವಿ ಕಾಮನ್ ಆಗುತ್ತೆ ಮೇಲ್ಗಡೆ ಭಾಗ. ನೋಡಿದಾಗ ಏನಾಗುತ್ತೆ ನಿಮಗೆ ಅಬ್ಸರ್ವ್ ಮಾಡಿ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿದೆ. ಈ ಪೋರ್ಷನ್ನು 0 ಆಗುತ್ತೆ. ಯಾಕೆ 0 ಆಗುತ್ತೆ? ಮೈನಸ್ ವಿ ಕಾಮ್ ಪ್ಲಸ್ ವಿ ಕಾಮ್. ಕಾಮ್ ಅಂದರೆ ಕಾಮನ್ ಅಂತ. ಸೊ ಇವೆರಡನ್ನು ಸೇರಿಸಿದ್ರೆ 0 ಆಗುತ್ತೆ. ಅಂದರೆ ಒಂದು ವೀಲು ತಿರುಗ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರೆ ಮೇಲ್ಗಡೆ ಭಾಗ ತುಂಬ ಫಾಸ್ಟಾಗಿ ತಿರುಗಿದಂಗೆ ಆಗುತ್ತೆ. ಎಲ್ಲಿ ತನಕ? ಸೆಂಟರ್ವರೆಗೂ ಇದೆಲ್ಲ ತುಂಬ ಫಾಸ್ಟಾಗಿ, ಈವನ್ ದಿಸ್ ಈಸ್ ಆಲ್ಸೋ ಸೆಂಟರ್ ತನಕ ತುಂಬ ಫಾಸ್ಟ್ ತಿರುಗಿದಂಗೆ ಆಗುತ್ತೆ. ಅದೇ ಕೆಳಗಡೆ ಭಾಗ ನಿಧಾನಕ್ಕೆ ತಿರುಗಿದಂಗೆ ಆಗುತ್ತೆ. ದ ಪಾಯಿಂಟ್ ವಿಚ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಅರ್ತ್ ಈಸ್ ಅಟ್ ರೆಸ್ಟ್ ಫಾರ್ ಟೈಮ್ ಬೀಯಿಂಗ್. ಆ ಕ್ಷಣದಲ್ಲಿ ನೆಲಕ್ಕೆ ಟಚ್ ಆಗಿರೋ ಭಾಗ ರೆಸ್ಟ್ ಅಲ್ಲಿರುತ್ತೆ.
ಯಾಕೆ ಅಂತಂದರೆ ಮೇಲ್ಗಡೆ ಭಾಗದಲ್ಲಿರೋ ವೆಲಾಸಿಟಿಗಳು ಆ್ಯಡ್ ಆಗ್ತವೆ, ಕೆಳಗಡೆ ಬರೋ ವೆಲಾಸಿಟಿಗಳು ಸಬ್ಟ್ರಾಕ್ಟ್ ಆಗ್ತಾ ಹೋಗ್ತವೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೊ ಇಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಬರ್ತಾ 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 ಕಡಿಮೆ ಆಗುತ್ತೆ ಅಂತ ವೆಲಾಸಿಟಿ. ನೋಡಿ ಇಲ್ಲಿರೋದು 2 ಅಂದರೆ ಈ ವೀಲ್ ತಿರ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾಗ, ಈ ವೀಲ್ ತಿರ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾಗ ನೋಡಿ, ಇದು ತಿರ್ಕೊಂಡು ಹೀಗೆ ಹೋಗ್ತಾ ಇದ್ದಾಗ ಇದು 2v. ಸ್ವಲ್ಪ ಇಲ್ಲಿ ಬರೋ ಅಷ್ಟೊತ್ತಿಗೆ 2v ಇನ್ನೂ ಕಡಿಮೆ ಹಂಗೆ ಸೆಂಟರಿಗೆ ಬರೋ ಅಷ್ಟೊತ್ತಿಗೆ ವಿ ಕಾಮ್ ಆಗ್ಬಿಡುತ್ತೆ, ಅಂದರೆ ವಿ ಕಾಮನ್ ಆಗ್ಬಿಡುತ್ತೆ. ಸೊ ಈ ಪೋರ್ಷನಲ್ಲಿ ಹೈಯೆಸ್ಟ್ ವೆಲಾಸಿಟಿ 2v, ಇಲ್ಲಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಕಡಿಮೆ, 2v ಕಡಿಮೆ, ನೆಕ್ಸ್ಟ್ 2v ಕಡಿಮೆ ಆಗಿ ಇಲ್ಲಿ ಬರೋ ಅಷ್ಟೊತ್ತಿಗೆ ವಿ ಕಾಮ್ ಆಗುತ್ತೆ. ಹಾಗೆ ಕಮ್ಮಿ ಆಗ್ತಾ ಹೋಗಿ ಇಲ್ಲಿ ಬರೋ ಅಷ್ಟೊತ್ತಿಗೆ 0 ಆಗ್ಬಿಡುತ್ತೆ. ಹಾಗಾಗಿ ಈ ಪೋರ್ಷನ್ ಸ್ಟಾಪ್ ಅಂದರೆ ರೆಸ್ಟಲ್ಲಿ ಇದ್ದಂಗೆ ಆಗುತ್ತೆ. ಮತ್ತೆ ರೊಟೇಟ್ ಆಗ್ತಾ ಇರೋದ್ರಿಂದ ಹಾಗೆ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಸೊ ಇದು ರೋಲಿಂಗ್ ಮೋಷನ್. ಸೊ ರೋಲಿಂಗ್ motion in a summary ಹೇಳ್ಬಿಡ್ತೀನಿ. Rolling motion is a combination of rotation and translation. During the rotation, all the particles or all the parts of the wheel will be at same velocity. Center is always proceeding in the forward direction, and top portion will be always having 2 times of the common velocity. Bottom will be having 0 velocity. That means the point which is at rest with the earth always at rest. Okay, ಇದು ಆಗಬೇಕು ಅಂದರೆ wheel ಬರೀ ರೋಲ್ ಹಾಕ್ಕೊಂಡು ಹೋಗಬೇಕೇ ಹೊರತು ಸ್ಲಿಪ್ ಆಗಬಾರ್ದು, ಜರ್ಕ್ ಹೊಡಿಬಾರ್ದು. ತಿರ್ಕೊಂಡು ಮುಂದಕ್ಕೆ ಹೋಗಬೇಕು. ನೋಡಿ ಹೀಗೆ ಹೋಗಬೇಕು ಗೊತ್ತಾಯ್ತಾ? ಸೊ ಈ ಥರ ತಿರ್ಕೊಂಡು ಹೋಗಬೇಕು. ಹೀಗೆ ತಿರುಗಿ ಸ್ವಲ್ಪ ಮುಂದಕ್ಕೆ ಹೋಗಿ ಅಲ್ಲಿ ಜರ್ಕ್ ಹೊಡಿಯೋದು, ಮತ್ತೆ ಒಂಚೂರು ಮುಂದಕ್ಕೆ ಹೋಗಿ ಜರ್ಕ್ ಹೊಡಿಯೋದು, ಈ ಥರ ಅಂದರೆ ಸ್ಲಿಪ್ ಆಗಬಾರ್ದು. ಹಂಗಿದ್ದಾಗ ಮಾತ್ರ ಈ ಡಿಸ್ಕಷನ್ ಹೋಲ್ಡ್ಸ್ ಗುಡ್ ಆಗುತ್ತೆ. ಈಗ ಓವರ್ ಆಲ್ ಸಮ್ಮರಿ ಏನು ಗೊತ್ತಾ? ಮೇಲ್ಗಡೆ ಪೋರ್ಷನ್ನು ತುಂಬ ಫಾಸ್ಟಾಗಿ ತಿರುಗುತ್ತೆ, ಕೆಳಗಡೆ ಪೋರ್ಷನ್ನು ಸ್ಲೋ ಆಗಿ ತಿರುಗುತ್ತೆ ಅಂತ ನಾನು ಹೇಳಿದ್ದೀನಿ. ಇದನ್ನು ನೀವು ಬೇಕಾದ್ರೆ ನೋಡ್ಬೋದು. ಈ ಸೈಕಲ್ ತಿರುಗಬೇಕಾದ್ರೆ ಅಥವಾ ಯಾವುದೋ ಸ್ಪೋಕ್ಸ್ ಇರ್ತಾವಲ್ಲ ವೆಹಿಕಲ್ಸಲ್ಲಿ, ಸ್ಪೋಕ್ಸ್ ಬೈಕ್ ವೀಲ್ನಲ್ಲಿ ಫಾಸ್ಟಾಗಿ ಹೋಗ್ಬೇಕಾದ್ರೆ ನೀವು ನೋಡಿ ಮೇಲ್ಗಡೆ ಭಾಗ ಸ್ಪೋಕ್ಸ್ ಬ್ಲರ್ರಾಗಿ ಕಾಣಿಸ್ತವೆ. ಕಾಣಿಸ್ತಿದೆ ಅಂದರೆ ತುಂಬ ಫಾಸ್ಟಾಗಿ ಹೋಗ್ತಾ ಇದೆ ಅಂತ. ಕೆಳಗಡೆ ಪೋರ್ಷನ್ನು ಸ್ಲೋ ಆಗಿ ಹೋಗ್ತಾ ಇರೋದ್ರಿಂದ ಸ್ಪೋಕ್ಸ್ ನಿಮಗೆ ಕಾಣುತ್ತೆ. ಅದರ ಡಯಾಗ್ರಾಮನ್ನು ನಾನು ಇಲ್ಲಿ ತೋರಿಸಿದ್ದೀನಿ. ಸೊ ಅಪ್ಪರ್ ಪಾರ್ಟ್ ಆಫ್ ದ ವೀಲ್ ವಿಲ್ ಬಿ ಮೂವಿಂಗ್ ಫಾಸ್ಟರ್ ದ್ಯಾನ್ ದ ಲೋಯರ್ ಪಾರ್ಟ್, ರೊಟೇಟಿಂಗ್ ಫಾಸ್ಟರ್ ದ್ಯಾನ್ ದ ಲೋಯರ್ ಪಾರ್ಟ್. ಸೊ ದಿಸ್ ಈಸ್ ಅಬೌಟ್ ರೋಲಿಂಗ್ ಮೋಷನ್. ಓಕೆ, ಇಷ್ಟು ರೋಲಿಂಗ್ ಮೋಷನ್ ಬಗ್ಗೆ ಡೀಟೇಲ್ಸ್ ಕೊಟ್ಟಾದ್ಮೇಲೆ ಕ್ವಶನ್ ಹೆಂಗೆ ಬರುತ್ತೆ ಸರ್? ಇಷ್ಟೆಲ್ಲ ನೀವು ಬರೀಬೇಕಾಗಿಲ್ಲ, ಕ್ವಶನ್ ತುಂಬ ಸಿಂಪಲ್ ಆಗಿರುತ್ತೆ. ವಾಟ್ ಈಸ್ ರೋಲಿಂಗ್ ಮೋಷನ್? ಗಿವ್ ದ ಎಕ್ಸ್ಪ್ರೆಷನ್ ಫಾರ್ ಕಾಮನ್ ವೆಲಾಸಿಟಿ. ಕಾಮನ್ ವೆಲಾಸಿಟಿಗೆ ಆಗಲಿ ಅಳಿಸ್ತೆ ನೋಡಿ. ಕಾಮನ್ ವೆಲಾಸಿಟಿ ಈಸ್ ಈಕ್ವಲ್ ಟು ಆರ್ ಇಂಟು ಒಮೆಗಾ. ಆ್ಯಂಡ್ ರೋಲಿಂಗ್ ಮೋಷನ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಎ ಕಾಂಬಿನೇಷನ್ ಆಫ್ ರೊಟೇಷನಲ್ ಆ್ಯಂಡ್ ಟ್ರಾನ್ಸ್ಲೇಷನಲ್ ಮೋಷನ್. ಡ್ಯೂರಿಂಗ್ ದಿ ಮೋಷನ್ ಅಪ್ಪರ್ ಪಾರ್ಟ್ ಆಫ್ ದ ವೀಲ್ ವಿಲ್ ಬಿ ಹ್ಯಾವಿಂಗ್ ಹೈಯರ್ ವೆಲಾಸಿಟಿ. ದ ಪಾರ್ಟ್ ವಿಚ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಅರ್ತ್ ಈಸ್ ಅಟ್ 0 ವೆಲಾಸಿಟಿ. ಅಷ್ಟೇ. ಈಗ ರೋಲ್ ಆಗಬೇಕಾದ್ರೆ ಇಲ್ಲಿ ಕೈನೆಟಿಕ್ ಎನರ್ಜಿ ಇರುತ್ತೆ. ಇಲ್ಲಿ ಕೈನೆಟಿಕ್ ಎನರ್ಜಿ ಎಕ್ಸ್ಪ್ರೆಷನ್ ಅನ್ನು ಕಂಡುಹಿಡಿಬೇಕು. ಸೊ ದ ನೆಕ್ಸ್ಟ್ ಹೆಡಿಂಗ್ ಈಸ್ ಟು ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ ಎನರ್ಜಿ ಡ್ಯೂರಿಂಗ್ ರೋಲಿಂಗ್ ಮೋಷನ್. ಗೊತ್ತಾಯ್ತಾ? ನೋಡಿ ರೋಲಿಂಗ್ ಮೋಷನ್ ಅಂತ ಆಗಲೇ ಹೇಳಿದ್ನಲ್ಲ, ಕೈನೆಟಿಕ್ ಎನರ್ಜಿ ಮಸ್ಟ್ ಬಿ ಸಮ್ ಆಫ್ ರೊಟೇಷನಲ್ ಕೈನೆಟಿಕ್ ಎನರ್ಜಿ ಅಂಡ್ ಟ್ರಾನ್ಸ್ಲೇಟರಿ ಕೈನೆಟಿಕ್ ಎನರ್ಜಿ. 2 ಮೋಷನ್ ಇದ್ಮೇಲೆ 2 ಕೈನೆಟಿಕ್ ಎನರ್ಜಿ ಇರಲೇಬೇಕು. ಆಯಿತು ಸರ್, ಇರಲಿ. ದಟ್ ಈಸ್ ಈಕ್ವಲ್ ಟು ರೊಟೇಷನಲ್ ಕೈನೆಟಿಕ್ ಎನರ್ಜಿಗೆ ಆಲ್ರೆಡಿ ನಮಗೆ ಈಕ್ವೇಷನ್ ಡಿರೈವ್ ಮಾಡಿದ್ದೀವಿ ತುಂಬ ಹಿಂದೆನೇ ವಿಡಿಯೋಗಳಲ್ಲಿ. ದಟ್ ಈಸ್ ನಥಿಂಗ್ ಬಟ್ ಹಾಫ್ ಐ ಒಮೆಗಾ ಸ್ಕ್ವೇರ್. ವಿದ್ಯಾರ್ಥಿಗಳೇ, ಐ ಅಂದ್ರೆ ಏನು ಗೊತ್ತಲ್ವಾ ನಿಮಗೆ? ಎಸ್, ಯು ನೋ ವಾಟ್ ಈಸ್ ಇಟ್ ಈಸ್ ನಥಿಂಗ್ ಬಟ್ ಮೊಮೆಂಟ್ ಆಫ್ ಇನರ್ಷಿಯಾ. ಎಸ್, ಪ್ಲಸ್ ಹಾಫ್ ಇಂಟು normal kinetic energy, mass into velocity square, that is m into v common square, where m is mass of this wheel. That's all. So that is equal to half into, ನೋಡಿ I ಜಾಗಕ್ಕೆ ನಾನೇನು ಬರಿತೀನಿ, m into k square. Please don't get confused between these two k's. What this k square is? K is nothing but, yes, you are correct, it is radius of gyration. So radius of gyration ಅದು ಪ್ಲಸ್ ಸರಿ ಇಂಟು ಒಮೆಗಾ ಸ್ಕ್ವೇರ್. ಒಮೆಗಾ ಸ್ಕ್ವೇರ್ಗೆ ಇವಾಗ ನೋಡಿ ಇಲ್ಲಿಗೆ ಬರೋಣ. ಈ ಫಾರ್ಮುಲಾದಿಂದ ಒಮೆಗಾ ಸ್ಕ್ವೇರ್ ಬರೆಯೋದಾದ್ರೆ ಒಮೆಗಾ ಈಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್ ಅಂತ ಬರಿಬೋದಲ್ವಾ? ಎಸ್ ಸರ್, ಬರೀಬಹುದು. ಸೊ ಹಾಗಾಗಿ ಒಮೆಗಾ ಸ್ಕ್ವೇರ್ ಅಂದರೆ ವಿ ಕಾಮ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್, ಅಂದರೆ ಇದರ ಸ್ಕ್ವೇರ್ ಇದು. ದಟ್ಸ್ ಆಲ್. ಪ್ಲಸ್ ಆಸ್ ಇಟ್ ಈಸ್ ಹಾಫ್ ಎಮ್ ವಿ ಕಾಮ್ ಸ್ಕ್ವೇರ್. ಗೊತ್ತಾಗ್ತಾ ಇದೆಯಾ? ಎಸ್ ಸರ್, ದಟ್ಸ್ ಆಲ್ ಈಸ್ ಈಕ್ವಲ್ ಟು ಹಾಫ್. ಸಾರಿ, ಈ ಹಾಫನ್ನು ಇಲ್ಲಿ ಕಾಮನ್ ತಗೊಂಡಿರೋದ್ರಿಂದ ಈ ಹಾಫಿನ ನೆಸೆಸಿಟಿ ಇಲ್ಲ. ಸಾರಿ, ಇಲ್ಲೇ ಹಾಫನ್ನು ಬರೆದ್ಬಿಟ್ಟಿದ್ದೀನಿ, ಹಾಗಾಗಿ ಈ ಹಾಫ್ನ ನೆಸೆಸಿಟಿ ಇಲ್ಲ. ಓಕೆ, ಈಗ ಹಾಫ್ ಆದಮೇಲೆ
ಇನ್ನು ಕೆಲವು ಕಾಮನ್ ತೆಗಿಬೋದು ನೋಡಿ, ಎಮ್ ಕಾಮನ್ ತೆಗಿಬೋದು, ವಿ ಕಾಮನ್ ತೆಗಿಬೋದು, ಅಲ್ಲಿಗೆ ಎಮ್ ಇಂಟು ವಿ ಕಾಮ್ ಸ್ಕ್ವಯರ್ ತೆಗೆದು ಬಿಟ್ರೆ ಇಲ್ಲಿ ಉಳಿಯೋದು ಕೆ ಸ್ಕ್ವಯರ್ ಡಿವೈಡೆಡ್ ಬೈ ಆರ್ ಸ್ಕ್ವಯರ್ ಪ್ಲಸ್ 1. That's all about the kinetic energy of rolling motion. Kinetic energy of rolling motion. ರೋಲಿಂಗ್ ಮೋಷನ್ ನಲ್ಲಿ ಎರಡು ಟರ್ಮ್ಗಳು ಬರ್ತವೆ. ರೊಟೇಷನಲ್ ಮೋಷನ್ ಅಲ್ಲಿ ಒಂದೇ ಟರ್ಮ್ ಇರುತ್ತೆ, ಟ್ರಾನ್ಸ್ಲೇಟರಿ ಮೋಷನ್ ಅಲ್ಲೂ ಒಂದೇ ಟರ್ಮ್ ಇರುತ್ತೆ ಅಷ್ಟೇನೆ. ಸೊ ದಟ್ಸ್ ಆಲ್ ಅಬೌಟ್ ದಿ ರೊಟೇಷನಲ್ ಮೋಷನ್ ಅಂಡ್ ರಿಲೇಟೆಡ್ ಥಿಂಗ್ಸ್. ಸಿ ಡಿಯರ್ ಸ್ಟೂಡೆಂಟ್ಸ್, ಥ್ರೂಔಟ್ ದಿಸ್ ಚಾಪ್ಟರ್ ಐ ವಾಸ್ ಟಾಕಿಂಗ್ ಅಬೌಟ್ ರೊಟೇಷನಲ್ ಮೋಷನ್ ಅಂಡ್ ಹಿಯರ್ ಅಂಡ್ ದೇರ್ ಐ ವಾಸ್ ಕಂಪೇರಿಂಗ್ ಇಟ್ ವಿತ್ ಲೀನಿಯರ್ ಮೋಷನ್. ಲೀನಿಯರ್ ಮೋಷನ್ಗೂ ರೊಟೇಷನಲ್ ಮೋಷನ್ಗೂ ಕನೆಕ್ಷನ್ ಕೊಡ್ತಾ ಬಂದೆ. ಈಗ ನೀವೇನು ಮಾಡಿ, ಸಮ್ಮರೈಸ್ ಮಾಡಿ. ಲೀನಿಯರ್ ಮೋಷನ್ ಅಂತ ಒಂದು ಕಡೆ ಬರ್ಕೊಳ್ಳಿ, ರೊಟೇಷನಲ್ ಮೋಷನ್ ಅಂತ ಒಂದು ಕಡೆ ಬರ್ಕೊಳ್ಳಿ, ಪಕ್ಕದಾಗ ಇನ್ನೊಂದು ಕಾಲಮ್ ಹಾಕೊಳ್ಳಿ ಕ್ವಾಂಟಿಟಿ ಅಂತ. ಕ್ವಾಂಟಿಟಿ ಸುಮ್ಮನೆ ಎಕ್ಸಸೈಸ್ ಥರ ಕೊಡ್ತೀನಿ, ಇದನ್ನು ನೀವು ಟ್ರೈ ಮಾಡಿ. ಒಂದು ಟೇಬಲ್ ಅನ್ನ ಡಿಸೈನ್ ಮಾಡಿ 3 ಕಾಲಮ್ಸ್ಗಳನ್ನು ಹಾಕೊಳ್ಳಿ, ಆಯ್ತಾ. ಇಲ್ಲಿ ಕ್ವಾಂಟಿಟಿ, ಇಲ್ಲಿ ಲೀನಿಯರ್ ಮೋಷನ್, ಇಲ್ಲಿ ರೊಟೇಷನಲ್ ಮೋಷನ್. ಒಂದೊಂದೇ ಕ್ವಾಂಟಿಟೀಸ್ ಅನ್ನ ಲಿಸ್ಟ್ ಮಾಡ್ಕೊಂಡು ಹೋಗಿ. ಫಾರ್ ಎಕ್ಸಾಂಪಲ್ ಡಿಸ್ಪ್ಲೇಸ್ಮೆಂಟ್ ಅನ್ನ ಕ್ವಾಂಟಿಟಿ ಬರ್ಕೊಳ್ಳಿ. ಇಲ್ಲಿಗೆ ಬಂದ್ರೆ ಅದು ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ಇಲ್ಲಿಗೆ ಬಂದ್ರೆ ರೊಟೇಷನಲ್ ಡಿಸ್ಪ್ಲೇಸ್ಮೆಂಟ್, ಸಾರಿ ಇಲ್ಲಿ ಬಂದರೆ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್, ಇಲ್ಲಿಗೆ ಬಂದರೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಸಿಂಬಲ್ ಬಂದ್ಬಿಟ್ಟು ಡಿ ಎಸ್ ಅಥವಾ ಎಸ್, ಇಲ್ಲಿ ಬಂದ್ಬಿಟ್ಟು ಡಿ ಥೀಟಾ ಅಥವಾ ಥೀಟಾ, ಆಯ್ತಾ. ಹೀಗೆ ಬರ್ಕೊಳ್ತಾ ಹೋಗಿ. ಮತ್ತೆ ನೆಕ್ಸ್ಟ್ ಕ್ವಾಂಟಿಟಿ ಬಂದು ವೆಲಾಸಿಟಿ. ಹಿಯರ್ ವಿ ಕಾಲ್ ಇಟ್ ಆಸ್ ಲೀನಿಯರ್ ವೆಲಾಸಿಟಿ, ಹಿಯರ್ ವಿ ಕಾಲ್ ಇಟ್ ಆಸ್ ಆಂಗ್ಯುಲರ್ ವೆಲಾಸಿಟಿ. ಬೇಕಾದ್ರೆ ಇನ್ನೂ ಒಂದು ಕಾಲಮನ್ನು ಜನರೇಟ್ ಮಾಡ್ಬೋದು ನೀವು, ರಿಲೇಷನ್ ಬಿಟ್ವೀನ್ ಲೀನಿಯರ್ ಅಂಡ್ ರೊಟೇಷನ್. ಫಾರ್ ಎಕ್ಸಾಂಪಲ್ ವೆಲಾಸಿಟಿ ಅಂತ ಬಂದಾಗ ವಿ is equal to r omega. ಈ ಥರ ಎಲ್ಲ ಮಾಡಿ ಒಂದು 7-8 ಕ್ವಾಂಟಿಟೀಸ್ ಬರ್ತವೆ. ಈಗ ವೆಲಾಸಿಟಿ ಆಯಿತು, ಆಕ್ಸಿಲರೇಷನ್, ಫೋರ್ಸ್, ಇಲ್ಲಿ ಫೋರ್ಸ್ ಅಂತೀವಿ, ಅಲ್ಲಿ ಟಾರ್ಕ್ ಅಂತೀವಿ, ಮೊಮೆಂಟಮ್, ಇಲ್ಲಿ ಲೀನಿಯರ್ ಮೊಮೆಂಟಮ್, ಅಲ್ಲಿ ಆಂಗ್ಯುಲರ್ ಮೊಮೆಂಟಮ್. ಅದೇ ಥರ ನ್ಯೂಟನ್ಸ್ ಲಾ, ಸೆಕೆಂಡ್ ಲಾ, ಇಲ್ಲಿ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಅಂತೀವಿ, ಅಲ್ಲಿ ಎಫ್ ಇಸ್ ಈಕ್ವಲ್ ಟು ಎಸ್. ಏನು ಹೇಳ್ತೀವಿ ಹೇಳಿ, ಐ, ಎಮ್ ಜಾಗಕ್ಕೆ ಐ, ಆ ಒಮೆಗಾ ಜಾಗಕ್ಕೆ ಎಮ್ ಎ, ಫೋರ್ಸ್ ಇಸ್ ಈಕ್ವಲ್ ಟು ಎಮ್ ಎ, ಎ ಜಾಗಕ್ಕೆ ಆಲ್ಫಾ, ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಇದು ಲೀನಿಯರ್ ಮೋಷನ್ನು. ರೊಟೇಷನಲ್ ಮೋಷನಲ್ಲಿ ಐ ಆಲ್ಫಾ ಬಂದು ಆಂಗ್ಯುಲರ್ ಆಕ್ಸಿಲರೇಷನ್. ಈ ತರ ಬೇಕಾದಷ್ಟು ಕ್ವಾಂಟಿಟೀಸ್ ಅನ್ನು ನೀವು ಲಿಸ್ಟ್ ಮಾಡಬಹುದು. ವರ್ಕ್ ಡನ್ ಬರುತ್ತೆ, ಆಮೇಲೆ ಕೈನೆಟಿಕ್ ಎನರ್ಜಿ ಬರುತ್ತೆ. ಇಲ್ಲಿ ಲೀನಿಯರ್ ಕೈನೆಟಿಕ್ ಎನರ್ಜಿ ಹಾಫ್ ಎಮ್ ವಿ ಸ್ಕ್ವೇರ್, ಇಲ್ಲಿ ರೊಟೇಷನಲ್ ಕೈನೆಟಿಕ್ ಎನರ್ಜಿ ಹಾಫ್ ಐ ಒಮೆಗಾ ಸ್ಕ್ವೇರ್. ಮಾಸ್, ಇಲ್ಲಿ ಮಾಸೇ ಬರುತ್ತೆ, ಅಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಬರುತ್ತೆ. ಸೊ ಲೈಕ್ ದಿಸ್ ಯು ಕ್ಯಾನ್ ಲಿಸ್ಟ್ ಮೆನಿ ಪ್ಯಾರಾಮೀಟರ್ಸ್. ಪ್ಲೀಸ್ ಡೂ ಇಟ್. ಇಟ್ ಈಸ್ ಎ ಸಾರ್ಟ್ ಆಫ್ ಎಕ್ಸಸೈಸ್ ಅಂಡ್ ಸಮ್ಮರೈಸಿಂಗ್ ದ ಚಾಪ್ಟರ್. ಸೊ ಇಷ್ಟು ಹೇಳಿ ಈ ಚಾಪ್ಟರ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಈ ಚಾಪ್ಟರ್ ಸಂಬಂಧಪಟ್ಟಂಗೆ ಸೆಲೆಕ್ಟೆಡ್ ಕ್ವಶನ್ಸ್ ಅನ್ನ ಮತ್ತೆ ಇವನ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನು ಕೂಡ ಸಾಲ್ವ್ ಮಾಡ್ತೀನಿ. ಪ್ಲೀಸ್ ಶೇರ್ ಯುವರ್ ಕಾಮೆಂಟ್ಸ್ ವಿತ್ ಮೀ. ಥ್ಯಾಂಕ್ ಯು ವೆರಿ ಮಚ್.